ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೇಲಿನ 20 ಸಾಲುಗಳ ಪ್ರಬಂಧ ಅಥವಾ ಭಾಷಣ. 1. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1904 ಅಕ್ಟೋಬರ್ 2 ರಂದು ಮೊಘಲ್ಸರೈನಲ್ಲಿ ಜನಿಸಿದರು. 2. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತಂದೆ ಶಾರದಾ ಪ್ರಸಾದ್ ಮತ್ತು ತಾಯಿ ರಾಮದುಲಾರಿ ದೇವಿ. 3. ಲಾಲ್ ಬಹದ್ದೂರ್ ಅವರು 1926 ರಲ್ಲಿ ಕಾಶಿ ವಿದ್ಯಾಪೀಠ ವಿಶ್ವವಿದ್ಯಾಲಯದಿಂದ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದರು. 4. ಅವರು ಗಾಂಧಿಯವರ ಸಿದ್ಧಾಂತದ ಅನುಯಾಯಿಯಾಗಿದ್ದರು. 5. ಶಾಸ್ತ್ರಿ 2 ವರ್ಷಕ್ಕೂ ಹೆಚ್ಚು ಕಾಲ ಉಪ್ಪಿನ ಸತ್ಯಾಗ್ರಹದ ಅಡಿಯಲ್ಲಿ ಜೈಲಿಗೆ ಹೋದರು. 6. 1927 ರಲ್ಲಿ ಲಲಿತಾದೇವಿ ಅವರನ್ನು ವಿವಾಹವಾದರು. 7. ಅವರು ವರದಕ್ಷಿಣೆ ಪದ್ಧತಿಗೆ ವಿರುದ್ಧವಾಗಿದ್ದರು ಮತ್ತು ವಧುವಿನ ಕುಟುಂಬದಿಂದ ಸಣ್ಣ ತುಂಡು ಖಾದಿ ಬಟ್ಟೆ ಮತ್ತು ನೂಲುವ ಚಕ್ರವನ್ನು ತೆಗೆದುಕೊಂಡರು. 8. ಅವರು ಏಪ್ರಿಲ್ 1961 ರಿಂದ ಆಗಸ್ಟ್ 1963 ರವರೆಗೆ ಗೃಹ ವ್ಯವಹಾರಗಳ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. 9. ಅವರು ಶ್ವೇತಕ್ರಾಂತಿಗೆ ಸಹಾಯ ಮಾಡಿದರು. ಶ್ವೇತಕ್ರಾಂತಿಯು ಹಾಲಿನ ಉತ್ಪಾದನೆ ಮತ್ತು ಅದರ ಪೂರೈಕೆಯನ್ನು ಹೆಚ್ಚಿಸಲು ಮೀಸಲಾಗಿದೆ. 10. ಲಾಲ್ ಬಹದ್ದೂರ್ ಶಾಸ್ತ್ರಿ 1965 ರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು. ಹಸಿರು ಕ್ರಾಂತಿಯು ಆಹಾರ ಧಾನ್ಯ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 11. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜನಸಂದಣಿಯನ್ನು ಚದುರಿಸಲು ಲಾಠಿ ಚಾರ್ಜ್ಗೆ ಬದಲಾಗಿ ಜಲಫಿರಂಗಿಗಳನ್ನು ಪರಿಚಯಿಸಿದ ಮೊದಲಿಗರು. 12. ಮಹಿಳೆಯರ ಸಬಲೀಕರಣಕ್ಕಾಗಿ ಅವರು ಬಸ್ಗಳಲ್ಲಿ ಮಹಿಳಾ ಕಂಡಕ್ಟರ್ಗಳ ನೇಮಕವನ್ನು ಪ್ರಾರಂಭಿಸಿದರು. 13. ಅವರು 1951 ರಿಂದ 1956 ರವರೆಗೆ ರೈಲ್ವೆ ಸಚಿವರಾಗಿದ್ದರು. 14. ಜವಾಹರಲಾಲ್ ನೆಹರು ಅವರ ಹಠಾತ್ ಮರಣದ ನಂತರ ಶಾಸ್ತ್ರಿಯವರುವರು ಭಾರತದ ಪ್ರಧಾನಮಂತ್ರಿಯಾದರು. 15. ಶಾಸ್ತ್ರೀಜಿ ಅವರು 9 ಜೂನ್ 1964 ರಿಂದ 11 ಜನವರಿ 1966 ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. 16. ಜೈ ಜವಾನ್ ಜೈ ಕಿಸಾನ್ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಸಿದ್ಧ ಘೋಷಣೆ. 17. ಅವರು 1965 ರಲ್ಲಿ ಭಾರತ-ಪಾಕ್ ಯುದ್ಧದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತೀಯ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದರು. 18. ಶಾಸ್ತ್ರೀಜಿ ಅವರಿಗೆ 1966 ರಲ್ಲಿ ಮರಣೋತ್ತರವಾಗಿ ಅತ್ಯಂತ ಪ್ರತಿಷ್ಠಿತ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು. 19. ಶಾಸ್ತ್ರೀಜಿ ಅವರು ನಿಗೂಢ ಸ್ಥಿತಿಯಲ್ಲಿ ತಾಷ್ಕೆಂಟಿನಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. 20. ಇವರ ಸ್ಮರಣೆಗೆ ದೆಹಲಿಯಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ.